ನಮಸ್ಕಾರ ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ಇದು 30 ನ್ಯೂಸ್. ನಾನ್ ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಾಜಿ ಸಿಎಂ ಸಿದ್ದರಾಮಯ್ಯ ಬಾದಾಮಿ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡುವಂತೆ ಅಭಿಮಾನಿಗಳು ಹಾಗೂ ಕೈ ಕಾರ್ಯಕರ್ತರು ಆಗ್ರಹವನ್ನ ಮಾಡಿದ್ದಾರೆ. ನೂರಾರು ಕ್ರೂಸರ್ ವಾಹನಗಳಲ್ಲಿ ಬಾದಾಮಿಯಿಂದ ಸಿದ್ದರಾಮಯ್ಯ ಅಭಿಮಾನಿಗಳು ಬೆಂಗಳೂರಿಗೆ ಬಂದಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಕ್ರೂಸರ್ ವಾಹನಗಳಲ್ಲಿ ಆಗಮಿಸಿರುವಂತ ಸಿದ್ದು ಅಭಿಮಾನಿಗಳು ಬೆಂಗಳೂರಿನ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ನೀಡಿ ಬಾದಾಮಿಯಿಂದಲೇ ಸ್ಪರ್ಧಿಸಿ ಅಂತ ಹೇಳಿ ಸಿದ್ದರಾಮಯ್ಯಗೆ ಒತ್ತಡವನ್ನ ಹಾಕಲಿದ್ದಾರೆ. ಸಿದ್ದರಾಮಯ್ಯ ಬಾದಾಮಿಯಿಂದ ಸ್ಪರ್ಧೆಗೆ ಒಪ್ಪದೇ ಇದ್ರೆ ಅವರ ಮನೆ ಎದುರೇ ಧರಣಿ ಕೂರೋದಕ್ಕೆ ಅಭಿಮಾನಿಗಳು ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 300 ಕ್ರೂಸರ್ಗಳನ್ನು ಅಭಿಮಾನಿ ಬಳಗದಿಂದ ಮಾಡಿಕೊಂಡು ಬೆಂಗಳೂರಿಗೆ ಹೋಗಿ ಅವ್ರ ಮನೆ ಮುಂದೆ ಧರಣಿ ಕುಂದಿರ್ತೀವಿ. ಅವ್ರನ್ನ ಕರ್ಕೊಂಡ್ಬರೋ ಪ್ರಯತ್ನ ಅಲ್ಲ, ಅವ್ರನ್ನ ಕರ್ಕೊಂಡೇ ಬರ್ತೀವಿ. ಅಷ್ಟು ಸಿದ್ಧಾಗಿ ನಾವು ತಯಾರಾಗಿ ಹೊಂಟೀವಿ. ಮತ್ತೊಮ್ಮೆ ಬಾದಾಮಿಗೆ ಸಿದ್ದರಾಮಯ್ಯ ಕರೆ ತರಲು ಸಿದ್ಧರು. ಜೈ ಸಿದ್ದರಾಮಯ್ಯ! ಬಿಜೆಪಿ ಶಾಸಕ ಎಂಪಿ ಕುಮಾರಸ್ವಾಮಿಗೆ ಜೈಲು ಶಿಕ್ಷೆಯಾಗಿದೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ 6 ತಿಂಗಳು ಜೈಲು ಶಿಕ್ಷೆಯನ್ನ ವಿಧಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. 8 ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಬಿಜೆಪಿ ಶಾಸಕ ಎಂಪಿ ಕುಮಾರಸ್ವಾಮಿಗೆ ಶಿಕ್ಷೆಯಾಗಿದೆ. ಇನ್ನು 10 ದಿನದಲ್ಲಿ 1,38,00,000 ಹಣ ಕ್ಲಿಯರ್ ಮಾಡಿಲ್ಲ ಅಂತಂದ್ರೆ ಜೈಲು ಶಿಕ್ಷೆಯಾಗುತ್ತೆ. ಹಣ ಕ್ಲಿಯರ್ ಮಾಡಿದ್ರೆ ಜೈಲಿಗೆ ಹೋಗೋದು ತಪ್ಪುತ್ತೆ. 50 ಲಕ್ಷ ರೂಪಾಯಿ ಮೊತ್ತದ ಕಾಮಗಾರಿ ಪುತ್ರರಿಗೆ ನೀಡಿದ ಆರೋಪದ ಅಡಿಯಲ್ಲಿ ಹಾವೇರಿ ಬಿಜೆಪಿ ಶಾಸಕ ನೆಹರು ಓಲೇಕರ್ ಮತ್ತು ಪುತ್ರರಾದ ಮಂಜುನಾಥ್ ದೇವರಾಜ್ ಓಲೇಕರ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ 2 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. 2012ರಲ್ಲಿ ನಗರಸಭೆ ಕಾಮಗಾರಿಯಲ್ಲಿ ನೆಹರು ಓಲೇಕರ್ ಮಕ್ಕಳು ಹಾಗೂ ಅಧಿಕಾರಿಗಳು ಅವ್ಯವಹಾರವನ್ನು ಮಾಡಿದ್ರು. 8 ಆರೋಪಿಗಳು ನಕಲಿ ದಾಖಲೆಯನ್ನು ಸೃಷ್ಟಿಸಿ 5,35,00,000 ಮೋಸ ಮಾಡಿರೋದು ಪ್ರಾಥಮಿಕವಾಗಿ ಸಾಬೀತಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ ಶಿಕ್ಷೆ ಪ್ರಕಟವಾಗ್ತಾ ಇದ್ದಂತೆ ಜಾಮೀನಿಗೆ ಅರ್ಜಿ ಸಲ್ಲಿಸಿ ಜಾಮೀನನ್ನು ಪಡ್ಕೊಂಡಿದ್ದಾರೆ. ಇಡೀ ರಾಜ್ಯದಲ್ಲಿ ಪಂಚರತ್ನ ಯಾತ್ರೆಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. 2ನೇ ಹಂತದಲ್ಲಿ 10 ಅಭ್ಯರ್ಥಿಗಳ ನೇಮಕ ಮಾಡ್ತೀವಿ ಅಂತ ಹೇಳಿ ಬೆಳಗಾವಿಯ ತಡಸಲೂರು ಗ್ರಾಮದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಹೇಳಿದ್ದಾರೆ. ಸಮರ್ಥವಾದಂತಹ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸ್ತೀನಿ, ಸ್ವತಂತ್ರ ಸರ್ಕಾರದ ಗುರಿಯನ್ನ ಇಟ್ಕೊಂಡು ಹೊರಟಿದ್ದೀನಿ ಅಂತ ಎಚ್ಡಿಕೆ ಗೆಲ್ಲುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಈಗಾಗಲೇ ನನ್ನ ಪ್ರವಾಸ ನಡೀತಾ ಇದೆ. ಇವತ್ತು ಬೆಳಗಾವಿಯಲ್ಲೂ ಸಹ ಈಗಾಗಲೇ ನಾನು 4ನೇ ದಿನದ ಪ್ರವಾಸ ಮಾಡ್ತಾ ಇದ್ದೇನೆ. ಮುಂದಿನ 2ನೇ ಒಂದು ಹಂತದ ಅಭ್ಯರ್ಥಿಗಳ ಆಯ್ಕೆ ಸಂದರ್ಭದಲ್ಲಿ ಬೆಳಗಾವಿಯಲ್ಲೂ ಸಹ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 10 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ನೇಮಕವನ್ನು ಮಾಡ್ತಾ ಇದ್ದೇನೆ. ಸಮರ್ಥವಾದ ಅಭ್ಯರ್ಥಿಗಳನ್ನೇ ಬೆಳಗಾವಿಯಲ್ಲೂ ಇವತ್ತು ಚುನಾವಣೆ ನಿಲ್ಲಿಸ್ತಾ ಇದ್ದೇವೆ. ನನ್ನ ಅಭಿಪ್ರಾಯದಲ್ಲಿ ಬೆಳಗಾವಿಯಲ್ಲೂ ಸಹ ಈ ಬಾರಿ ಸ್ವತಂತ್ರವಾದ ಗುರಿ ಇಟ್ಟೇನೊಟ್ಟಿದ್ದಾನೆ ಸ್ಪಷ್ಟ ಬಹುಮತ ಸರ್ಕಾರ ತರಲಿಕ್ಕೆ. ಅದರಲ್ಲಿ ಯಶಸ್ಸು ಕಾಣ್ತೀನಿ. ಇನ್ನು ಕೋಲಾರದಲ್ಲಿ ದಲಿತ ಸಿಎಂ ಅಭಿಯಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರೇ ಮಾಡ್ತಾ ಇರಬೇಕು, ನೋಡೋಣ, ದಲಿತ ಸಿಎಂ ಆಗಬಾರ್ದು ಅಂತ ಎಲ್ಲೂ ಇಲ್ಲ. ಯಾವುದೇ ಸಮಾಜದವರು ಸಿಎಂ ಆಗೋದಕ್ಕೆ ಸಂವಿಧಾನದಲ್ಲಿ ಹಕ್ಕಿದೆ. ಸಿದ್ದರಾಮಯ್ಯ ಕೆಣಕಿ ಮನೆಗೆ ಹೋಗೋ ಕಾಲ ಬಂದಿದೆ ಅಂತ ಎಚ್ಡಿಕೆ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇರಬೇಕೇನು ನೋಡೋಣ. ಕಾಂಗ್ರೆಸ್ ನಾಯಕರು ಯಾರು ಆಗಬಾರ್ದು ಅಂತ ಏನಿಲ್ಲ, ತಪ್ಪೇನಿಲ್ಲ. ಇವತ್ತು ರಾಜ್ಯದಲ್ಲಿ ಯಾವುದೇ ಸಮಾಜದವರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ಇವತ್ತು ಸಂವಿಧಾನದ ಚೌಕಟ್ಟಿನಲ್ಲಿ ಆ ಒಂದು ಹಕ್ಕು ಕೊಟ್ಟಿದ್ದಾರೆ. ಆಯಾ ಪಕ್ಷಗಳ ಶಾಸಕಾಂಗದ ಪಕ್ಷದಲ್ಲಿ ಶಾಸಕರುಗಳ ಒಂದು ಸಂಖ್ಯೆ ಮೇರೆಗೆ ಇವತ್ತು ಯಾವುದೇ ಸಮಾಜದವರು ವಿಶ್ವಾಸ ಗಳಿಸ್ಕೊಂಡಾಗ ಯಾರು ಬೇಕಾದ್ರೂ ಮುಖ್ಯಮಂತ್ರಿಗಳು. ಚನ್ನಪಟ್ಟಣದಲ್ಲಿ ನಟಿ ರಮ್ಯಾ ಸ್ಪರ್ಧೆ ಮಾಡ್ತಾರೆ ಅನ್ನೋ ವದಂತಿ ಕುರಿತಂತೆ ಎಚ್ಡಿಕೆ ಮಾತನಾಡಿದ್ದು, ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಲಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಜನರಿಗೆ ನನ್ನ ಮೇಲೆ ವಿಶ್ವಾಸ ಇದೆ, ಈ ಬಗ್ಗೆ ಹೆಚ್ಚು ಚರ್ಚಿಸೋದು ಅನಗತ್ಯ ಅಂತ ಹೇಳಿದ್ದಾರೆ. ಈಗಲೂ ಸಹ ರಾಮನಗರ ಚನ್ನಪಟ್ಟಣ ಆ ಕ್ಷೇತ್ರಗಳು ಜನತಾದಳದ ಬಗ್ಗೆ ಜನತೆಯ ವಿಶ್ವಾಸ ಇದೆ. ಅದರಿಂದ ಈ ಬಾರಿ ನನ್ನ ವಿರುದ್ಧ ಯಾರು ಅಭ್ಯರ್ಥಿ ನಿಂತಿದ್ದಾರೆ ಅಂತಕ್ಕಂಥ ನನಗೆ ಪ್ರಶ್ನೆ ಇಲ್ಲ. ಜನತೆಯ ವಿಶ್ವಾಸ ಇದೆ. ಜನತೆಯ ವಿಶ್ವಾಸ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಜನ ನನ್ನನ್ನು ಆಯ್ಕೆ ಮಾಡ್ತಕ್ಕಂಥ ನಿರ್ಧಾರ ಅವರು ಮಾಡ್ತಾರೆ. ಇದು ನನ್ನ ಕೈಲೇ. ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸುಪಾರಿ ತಗೊಂಡ್ರು, ಸುಪಾರಿಗೆ ಎಷ್ಟು ತಗೊಂಡಿದ್ದಾರೆ ಈ ಬಗ್ಗೆ ನಾನು 1000 ಸಲ ಕೇಳಿದ್ದೀನಿ, ಈವರೆಗೆ ಉತ್ತರ ಸಿಕ್ಕಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಸದೃಢವಾಗಿ ಬೆಳೆಯೋದಕ್ಕೆ ಸಿದ್ದರಾಮಯ್ಯ ನಡವಳಿಕೆ ಕಾರಣ. ಈಗಲೂ ಬಿಜೆಪಿ ಗೆಲ್ಲಿಸುವಂತ ಸುಪಾರಿ ಸಿದ್ದರಾಮಯ್ಯ ಪಡ್ಕೊಂಡಿದ್ದಾರೆ. ಈ ಬಾರಿ ಕಾಂಗ್ರೆಸ್ ನೆಲ ಕಚ್ಚಲಿದೆ ಅಂತೇಳಿ ಎಚ್ಡಿಕೆ ವಾಗ್ದಾಳಿಯನ್ನು ನಡೆಸಿದ್ದಾರೆ.
ಅವ್ರ ಕೆಣಕಿ ಮನೆಗೆ ಹೋಗೋ ಕಾಲ ಬಂದಿದೆ. ಜನತಾದಳದ ಬಗ್ಗೆ ಲಘುವಾಗಿ ಮಾತಾಡಿ ಈಗ ಈ ಚುನಾವಣೆ ಏನಾಗುತ್ತೆ ಅನ್ನೋದು ನೋಡೋಣಂತೆ. ಅವರೇನು ಹೇಳ್ತಾ ಇದ್ದಾರಲ್ಲ, 2008ರಲ್ಲಿ ಯಾವೊಂದು 8 ಆಪರೇಷನ್ ಕಮಲದ ಚುನಾವಣೆ, ಆ ಚುನಾವಣೆಯಲ್ಲಿ ಸುಪಾರಿಗೆ ತಗೊಂಡ್ರಲ್ಲ ಸಿದ್ದರಾಮಯ್ಯನವರು, ಆ ಸುಪಾರಿಗೆ ಎಷ್ಟು ತಗೊಂಡಿದ್ರು? ನಾನು 1000 ಬಾರಿ ಕೇಳಿದ್ದೇನೆ, ಉತ್ತರ ಇಲ್ಲಿವರೆಗೆ ಕೊಟ್ಟಿಲ್ಲ. ನನ್ನ ಬಗ್ಗೆ ಮಾತಾಡ್ತಾರೆ, BJP ಅಧಿಕಾರಕ್ಕೆ ಬರೋಕ್ಕೆ ನಾನು ಕಾರಣ ಅಂತೇಳಿ. BJPನ ಇಷ್ಟು ಸದೃಢವಾಗಿ ಬೆಳೆಸೋಕ್ಕೆ ನಾನೆಲ್ಲ ಕಾರಣ, ಸಿದ್ದರಾಮಯ್ಯನ ನಡವಳಿಕೆಗಳು. ಮೊದಲು ಅದನ್ನು ಅವ್ರ ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಒಳ್ಳೆಯದು. ಅವ್ರ ಮುಖ್ಯಮಂತ್ರಿ ಆದ್ರೆ ಆಗಬೇಕು, ಇಲ್ಲದೇ ಇದ್ರೆ ಕಾಂಗ್ರೆಸ್ ಸಂಪೂರ್ಣ ನಿರ್ನಾಮ ಆಗಬೇಕು. ಮೋದಿ ರಾಜ್ಯಕ್ಕೆ ಬರುವ ವಿಚಾರ ರಾಜಕೀಯಕ್ಕೆ ಕಾರಣವಾಗಿದೆ. ಆದರೆ ಮೋದಿ ಬರ್ತಾರೆ ಅಂದ್ರೆ ಹೆದರಿಕೆ ಯಾಕೆ? ಮೋದಿ ಬಂದ್ರೆ ಬಿಜೆಪಿಗೆ ಓಟ್ ಜಾಸ್ತಿ ಆಗುತ್ತೆ ಅಂತ ಕಾಂಗ್ರೆಸ್ಗೆ ಭಯ ಅಂತ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿರೋ ಅವರು, ಜಲಜೀವನ್ ಮಿಷನ್ ಅಡಿಯಲ್ಲಿ ಬಡವರ ಮನೆಗೆ ನೀರನ್ನು ಕೊಟ್ಟಿದ್ದಾರೆ. ತಮಿಳುನಾಡಲ್ಲಿ 1 ಸೀಟ್ ಇಲ್ಲ, ಅಲ್ಲಿಯೂ ಮೋದಿ ಹೋಗಿದ್ದಾರೆ. ನಮ್ಮ ಪ್ರಧಾನಿ ಹಾಲಿಡೇ ಟ್ರಿಪ್ ಮಾಡುವವರಲ್ಲ. ಆದರೆ ಕಾಂಗ್ರೆಸ್ ಅವರ ಲೀಡರ್ ಬಂದ್ರೆ ಲಾಸ್ ಆಗುತ್ತೆ ಅಂತ ರಾಹುಲ್ ಗಾಂಧಿ ಹೆಸರನ್ನ ಹೇಳದೆ ಸಿಟಿ ರವಿ ಕುಟುಕಿದ್ದಾರೆ. ಬರ್ತಾರೆ ಅಂದ್ರೆ ಹೆದರಿಕೆ ಯಾಕೆ ಇವರಿಗೆ? ಅಂದರೆ ಇವ್ರಿಗೆ ಗೊತ್ತಿದೆ, ಮೋದಿಯವರ ಒಂದು ಭೇಟಿಯಿಂದ ಕನಿಷ್ಠ 2%ಇಂದ 5% ವೋಟ್ ಜಾಸ್ತಿ ಆಗುತ್ತೆ BJPಗೆ ಅಂತ. ಅದ್ರ ಭಯಕ್ಕೆ ಅವ್ರು ಹಂಗೆ ಮಾತಾಡ್ತಿದ್ದಾರೆ. ಅವ್ರಿಗೆ ಹೆದರಿಕೆ, ಭಯ. 5 ಲಕ್ಷ ಮನೆಗಳಿಗೆ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ನಲ್ಲಿ ಸಂಪರ್ಕ ಕಲ್ಪಿಸಿ ನೀರು ಕೊಟ್ಟಿದ್ದಾರೆ. ತಪ್ಪ? ಕಾಂಗ್ರೆಸ್ನವ್ರ ದೃಷ್ಟಿಯಲ್ಲಿ ತಪ್ಪು. ಬಡವರ ಮನೆಗೆ ಟ್ಯಾಪಲ್ಲಿ ನೀರು ಬಂದರೆ ಇವ್ರಿಗೆ ಹೊಟ್ಟೆ ಉರಿ. ಇವ್ರ ಥರ ಹಾಲಿಡೇ ಪೊಲಿಟಿಕ್ಸ್ ಮಾಡುವ ನಾಯಕ ಮೋದಿ ಅಲ್ಲ. ಮೋದಿಜಿಯವರು 24/7 ದೇಶದ ದೃಷ್ಟಿಯಿಂದ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಶ್ರೀರಾಮ್ ಸೇನೆ ಮುಖ್ಯಸ್ಥ ಮುತಾಲಿಕ್ಗೆ ಬಿಜೆಪಿ ಟಿಕೆಟ್ ಕೊಡ್ತೀರಾ ಅನ್ನೋ ಮಾತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಂದರೂ ನಾವು ಬಿಜೆಪಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಹೊಸಪೇಟೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಪಕ್ಷ ಗೆಲ್ಲೋಕೆ ಏನು ಮಾಡಬೇಕೋ ಅದನ್ನ ಮಾಡ್ತೀವಿ. ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಇದೆ. ನಾನು ಬಿಜೆಪಿಯ ರಾಜ್ಯಾಧ್ಯಕ್ಷ, ನಾನು ಕೂಡ ಮುಂದೆ ಆಕಾಂಕ್ಷಿ, ಅಭ್ಯರ್ಥಿ ಅಲ್ಲ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಬಂದರೂ ಕೊಡ್ತೀವಿ. ಪಾರ್ಟಿಯಲ್ಲಿ ನಮ್ಮ ಪಾರ್ಟಿಯ ವಿಶೇಷ ಏನು ಹೇಳಿದ್ರೆ, ಯಾರೇ ಆಕಾಂಕ್ಷಿಗಳಿದ್ರೆ ಒಂದ್ಸಾರಿ ಪಾರ್ಟಿ ಅನೌನ್ಸ್ ಮಾಡಿದ್ಮೇಲೆ ಎಲ್ಲರೂ ಒಂದಾಗಿ ಪಾರ್ಟಿಗೋಸ್ಕರ ಕೆಲಸ ಮಾಡ್ತಾರೆ. ಅಲ್ಲಿವರೆಗೆ ಎಲ್ಲರೂ ಆಕಾಂಕ್ಷಿಗಳು ತಪ್ಪಿಲ್ಲ. ನಾನು ರಾಜ್ಯಾಧ್ಯಕ್ಷ, ನಾನು ಒಬ್ಬ ಲೋಕಸಭಾ ಸದಸ್ಯ, ನಾನು ಮುಂದಿನ ವರ್ಷ ಆಕಾಂಕ್ಷಿ, ನಾನು ಅಭ್ಯರ್ಥಿ ಅಲ್ಲ. ನಾನು ಆಕಾಂಕ್ಷೆ ಪಡ್ಬೋದು. ಇನ್ನು ಕಾಂಗ್ರೆಸ್ ಅಭಿವೃದ್ಧಿ ವಿಚಾರವಾಗಿ ಚರ್ಚೆಗೆ ಬರಲಿ. ಕುಮಾರಸ್ವಾಮಿ ಅವ್ರ ತರ ಒಂದು ಸಮುದಾಯಕ್ಕೆ ಬೈಯೋದು, ಸಿದ್ದರಾಮಯ್ಯ ಅವ್ರ ತರ ನಾವು ಟಿಪ್ಪು ವಂಶಸ್ಥರು ಅಂತ ಹೇಳೋ ಪರಿಸ್ಥಿತಿ ಬಿಜೆಪಿಗೆ ಇಲ್ಲ. ಚುನಾವಣೆ ಕಾರ್ಯ ಕೆಲಸವನ್ನ ಕಾಂಗ್ರೆಸ್ ಜೆಡಿಎಸ್ ದಾರಿ ತಪ್ಪಿಸ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಹಾಗೇನೆ ಜೆಡಿಎಸ್ ವಿರುದ್ಧ ನಳಿನ್ ಕುಮಾರ್ ಕಟೀಲ್ ಹರಿಹಾಯ್ದಿದ್ದಾರೆ. 25 ವರ್ಷಗಳಲ್ಲಿ ಯಾವ ಸರ್ಕಾರವೂ ಕೊಡದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೊಟ್ಟಿದೆ. ಆ ಅಭಿವೃದ್ಧಿ ಮಂತ್ರದ ಅಡಿಯಲ್ಲೇ ನಾವು ಚುನಾವಣೆಗೆ ಹೋಗ್ತೀವಿ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಯಾವುದೋ ಸಮುದಾಯಕ್ಕೆ ಬೈಯುವಂಥದ್ದು, ಯಾವುದೋ ಸಿದ್ದರಾಮಯ್ಯನಾಗೆ ಟಿಪ್ಪುವಿನ ವಂಶಸ್ಥರು ನಾವು ಅಂತ ಹೇಳ್ಕೊಂಡು ತಿರುಗುವಂಥದ್ದು ಬಿಜೆಪಿಗೆ ಅವಶ್ಯಕತೆಗಳಿಲ್ಲ. ನಾವು ನರೇಂದ್ರ ಮೋದಿಯವರ ಅಭಿವೃದ್ಧಿ ಕಾರ್ಯಗಳು, ಬೊಮ್ಮಾಯಿಯವರು, ಯಡಿಯೂರಪ್ಪರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಜನರ ಮುಂದೆ ಇಟ್ಕೊಂಡು ಹೋಗ್ತೀವಿ. ಅಭಿವೃದ್ಧಿಯ ಮಂತ್ರದ ಜೊತೆ ನಾವು ಕೆಲಸವನ್ನು ಮಾಡ್ತೀವಿ. ನಾನು ಸವಾಲಾಗ್ತೀನಿ ಕಾಂಗ್ರೆಸ್ ಅವರಿಗೆ. ಈ ಚುನಾವಣೆಯ ಹೆಸರುಗಳನ್ನು, ಚುನಾವಣೆಯ ಕಾರ್ಯವನ್ನು ನೀವು ದಾರಿ ತಪ್ಪಿಸ್ತಾ ಇದ್ದೀರಿ ಕಾಂಗ್ರೆಸ್ ಜೆಡಿಎಸ್. ಅದರ ಬದಲು ಬನ್ನಿ, 75 ವರ್ಷಗಳು ನೀವು ಮಾಡಿರೋ ಅಭಿವೃದ್ಧಿ ಕಾರ್ಯಗಳು, 8 ವರ್ಷದಲ್ಲಿ ನಾವು ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಜನರ ಮುಂದೆ ಇರ್ತೀವಿ. ಅದರ ಮುಖಾಂತರ ಸವಾಲು. ಬಿಜೆಪಿಗೆ ರಾಷ್ಟ್ರೀಯತೆ ಹಿಂದುತ್ವವೇ ಚುನಾವಣೆ ಅಜೆಂಡಾ. ಎಲ್ಲ ಅವಕಾಶ ಸಿಗುತ್ತೋ ಅಲ್ಲಿ ರಾಷ್ಟ್ರೀಯತೆ ಮತ್ತು ಹಿಂದುತ್ವದ ಬಳಕೆ ಮಾಡ್ತೀವಿ. ರಾಷ್ಟ್ರೀಯತೆ ಹಿಂದುತ್ವದ ವಿಚಾರಗಳನ್ನೇ ಎಲ್ಲ ಕಡೆಯೂ ಹೇಳ್ತೀವಿ ಅಂತ ಹೇಳಿದ್ದಾರೆ ಸಚಿವ ಸುನಿಲ್ ಕುಮಾರ್. ಸರ್ಕಾರದ ಆಡಳಿತದಲ್ಲಿ ಇದನ್ನ ಪ್ರಕಟೀಕರಿಸುತ್ತೇವೆ. ರಾಷ್ಟ್ರೀಯತೆ ಮತ್ತು ಹಿಂದುತ್ವದ ಬಗ್ಗೆ ಸರ್ಕಾರದ ದೃಢ ನಿಲುವು ಪ್ರಕಟಿಸಿದ್ದಾರೆ ಸುನಿಲ್ ಕುಮಾರ್. ಎಸ್ಡಿಪಿಐ ಮುಖಂಡರು ವಿವಾದಾತ್ಮಕ ಹೆಜ್ಜೆಯನ್ನ ಇಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರವೀಣ್ ನೆಟಾರು ಕೊಲೆ ಆರೋಪಿ ಶಫಿ ಬೆಳ್ಳಾರೆ ಹೆಸರನ್ನ ಘೋಷಿಸಲಾಗಿದೆ. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟಾರು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ಶಾಫಿ ಬೆಳ್ಳಾರೆ ಜೈಲಿನಿಂದಲೇ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಲಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಶ್ರೀರಾಮ್ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್, ಶಾಫಿ ಬೆಳ್ಳಾರೆ ಓರ್ವ ಕೊಲೆಗಟುಕ, ಸಂಚುಕೋರ. ಇವರ ಉದ್ದೇಶವೇ ಹಿಂದೂಗಳನ್ನ ಕೊಲೆ ಮಾಡೋದಾಗಿದೆ. ಇವನು ಸ್ಪರ್ಧೆಗೆ ಅವಕಾಶ ನೀಡಿದ್ರೆ ಶ್ರೀರಾಮ್ ಸೇನೆ ಉಗ್ರ ಹೋರಾಟ ಮಾಡಲಿದೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ
ಪ್ರವೀಣ್ ನೆಟ್ಟಾರ್ ಇವರ ಕೊಲೆ ಆಗಿದ್ದು ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಮತ್ತು ಆತಂಕ ಭಯವನ್ನು ವಾತಾವರಣ ಸೃಷ್ಟಿಸಿದಂಥ ಈ ಕೊಲೆ ಪ್ರಕರಣ. ಈ ಕೊಲೆಯಲ್ಲಿ ಭಾಗಿಯಾದಂಥ ಒಬ್ಬ ಪ್ರಮುಖ ಸಂಚುಕೋರ, ಒಬ್ಬ ಪ್ರಮುಖ ಆರೋಪಿ, ಒಬ್ಬ ಪ್ರಮುಖ ಹಿಂದೂ ನಾಯಕನನ್ನು ಕೊಲೆ ಮಾಡಿದಂಥ ಆ ಪಟ್ಟಿಯಲ್ಲಿರುವಂಥ ವ್ಯಕ್ತಿಯನ್ನು ಇವತ್ತು SDPI ಪುತ್ತೂರಿನಲ್ಲಿ SDPIನ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ ಅಂತಂದರೆ ಇವರ ಉದ್ದೇಶ ಏನಂತಂದರೆ ಕೊಲೆ ಮಾಡೋದೇ ಉದ್ದೇಶ ಆಗಿದೆ, ಹಿಂದೂಗಳ ನಾಶ ಮಾಡೋದೇ ಉದ್ದೇಶ ಆಗಿದೆ. ರಾಜಕೀಯ ಶಕ್ತಿ ತಗೊಂಡು ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರವೃತ್ತಿ ಮಾನಸಿಕತೆ ಇದೆಯಲ್ಲ, ಚುನಾವಣಾ ಇಲಾಖೆ, ಚುನಾವಣಾ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ತಗೊಂಡು ಯಾವುದೇ ಪರಿಸ್ಥಿತಿಯಲ್ಲಿ ಆ ಪುತ್ತೂರು ಅಭ್ಯರ್ಥಿ ಶಾಫಿ ಬಳ್ಳಾರಿಯನ್ನ ಅಲ್ಲಿ ನಿಲ್ಲಿಸಿಗೆ ಅವಕಾಶ ಕೊಡಬಾರದು. ಅನರ್ಹ SDPIನಿಂದ ಆರೋಪಿ ಶಾಫಿ ಬೆಳ್ಳಾರಿಗೆ ಟಿಕೆಟ್ ಘೋಷಣೆ ಮಾಡಿರುವುದಕ್ಕೆ ಪ್ರವೀಣ್ ನೆಟ್ಟಾರು ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಾಫಿ ಇಲೆಕ್ಷನ್ ನಿಂತರೆ ನಮಗೆ ತೊಂದರೆ ಆಗ್ತದೆ. ಅವರು ನಿಲ್ಲಬಾರದು. ಅಧಿಕಾರ ಬಂದರೂ ಅದರಿಂದ ಜಾಸ್ತಿ ಮಾಡ್ತಾರೆ ಅವರು. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಚಿವ ಸುನಿಲ್ ಕುಮಾರ್, ಹಿಂದೂ ಕಾರ್ಯಕರ್ತರ ಹತ್ಯೆ ಮಾಡಿದವರನ್ನ SDPI ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರೋದು ಭಯವನ್ನ ಮೂಡಿಸಿದೆ. ಸಮಾಜದಲ್ಲಿ ತಲ್ಲಣ ಉಂಟು ಮಾಡಿದವರನ್ನ ಪ್ರಜಾಪ್ರಭುತ್ವದ ದೇಗುಲಕ್ಕೆ ಕರ್ಕೊಂಡು ಬರೋದು ನೋಡಿದ್ರೆ SDPI ಇನ್ನೊಂದು ಮುಖ ಗೊತ್ತಾಗಿದೆ. ಸಮಾಜದಲ್ಲಿ ಇದನ್ನ ವಿರೋಧ ಮಾಡಿಲ್ಲ ಅಂತಂದ್ರೆ ಉಗ್ರವಾದಿಗಳು ಕೂಡ SDPI ನೇತೃತ್ವದಲ್ಲಿ ಸ್ಪರ್ಧೆ ಮಾಡಬಹುದು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಭಯವನ್ನ ಸೃಷ್ಟಿ ಮಾಡಲಿಕ್ಕೆ ಬೇಕಾದಂತ ತಯಾರಿಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಸಜ್ಜನರಿಗೆ, ನಾಗರಿಕರಿಗೆ ಸಮಾಜ ಅವಕಾಶವನ್ನು ಕೊಟ್ಟಿರುವುದನ್ನು ನಾವು ಗಮನಿಸಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತಾರೆ. ಒಂದು ರೀತಿ ಪ್ರಜಾಪ್ರಭುತ್ವವನ್ನೇ ಪ್ರಶ್ನಿಸುವಂತ ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯಾದಂತಹ ಕೃತ್ಯಗಳು. ಮುರುಘಾಸ್ವಾಮಿ ವಿರುದ್ಧದ 2ನೇ ಪೋಕ್ಸೋ ಪ್ರಕರಣದಲ್ಲಿ ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಮಠದ ಹಾಸ್ಟೆಲ್ನಲ್ಲಿ ಇದ್ದ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ, ಮೃತಪಟ್ಟಿದೆ. ಮಕ್ಕಳು ಮತ್ತು ಕುಟುಂಬಸ್ಥರ ಅನುಕಂಪ, ಗೌರವ ಗಳಿಸಿ ದೌರ್ಜನ್ಯ ಎಸಗಲಾಗಿದೆ. ಹಾಸ್ಟೆಲ್ ವಾರ್ಡನ್ ರಶ್ಮಿ ಮೂಲಕ ಮಕ್ಕಳನ್ನ ಕೊಠಡಿಗೆ ಕರೆಸಿಕೊಳ್ತಾ ಇದ್ರು ಮತ್ತು ಭರಿಸುವಂತ ಚಾಕ್ಲೇಟ್ ನೀಡಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನು ಬಾಲಚಂದ್ರ ನಾಯ್ಕರಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಜನವರಿ 10ಕ್ಕೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ಗೆ ಕೋರ್ಟ್ ನಂಬರ್ ನೀಡಿದ್ದು ಮುರುಘಾಸ್ವಾಮಿ ಪರ ವಕೀಲರು ಚಾರ್ಜ್ ಶೀಟ್ ಕಾಪಿಯನ್ನು ಪಡ್ಕೊಂಡಿದ್ದಾರೆ. ಪೊಲೀಸರು 761 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದು ಎ ಮತ್ತು ಬಿ 2 ಭಾಗವಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಸಂತ್ರಸ್ತರು ಸಿಆರ್ಪಿಸಿ 161, 164 ಹೇಳಿಕೆ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇನ್ನು ಕಲಂ 173/8 ಸಿಆರ್ಪಿಸಿ ಅಡಿಯಲ್ಲಿ ತನಿಖೆ ಮುಂದುವರೆದಿದೆ ಅಂತ ಮಾಹಿತಿ ಸಿಕ್ಕಿದೆ. ಟ್ರಾಫಿಕ್ ಫೈನ್ ರಿಯಾಯಿತಿಯನ್ನ ಮತ್ತೆ 2 ವಾರಗಳ ಕಾಲ ವಿಸ್ತರಣೆಯನ್ನ ಮಾಡಲಾಗಿದೆ. ಇದೇ ತಿಂಗಳ 14ರಿಂದ 28ನೇ ತಾರೀಕಿನವರೆಗೂ ಕಾಲಾವಕಾಶವನ್ನ ವಿಸ್ತರಣೆ ಮಾಡಲಾಗಿದೆ ಅಂತ ಹೇಳಿ ಹೈಕೋರ್ಟ್ನ ನ್ಯಾಯಮೂರ್ತಿ ಜಸ್ಟಿಸ್ ವೀರಪ್ಪ ಅವರು ಹೇಳಿದ್ದಾರೆ. ಈವರೆಗೆ ಸಂಚಾರಿ ಪೊಲೀಸರು 152 ಕೋಟಿ ಫೈನ್ ಅನ್ನ ಸಂಗ್ರಹ ಮಾಡಿದ್ದಾರೆ. ಇನ್ನೂ ಹಲವರು ದಂಡ ಪಾವತಿ ಮಾಡುವಂತ ಅವಧಿ ವಿಸ್ತರಣೆಗೆ ಕಾಲಾವಕಾಶವನ್ನ ಕೇಳಿದ್ರು. ಕಾಲಾವಕಾಶ ವಿಸ್ತರಣೆ ಬಗ್ಗೆ ಅಧಿಕೃತವಾಗಿ ರೆಸಲ್ಯೂಷನ್ ಪಾಸ್ ಆಗಲಿದೆ. ಇನ್ನು KSLSA ಇವತ್ತು ರೆಸಲ್ಯೂಷನ್ ಪಾಸ್ ಮಾಡಲಿದೆ ಅಂತ ಹೈಕೋರ್ಟ್ನ ನ್ಯಾಯಮೂರ್ತಿ ವೀರಪ್ಪ ಅವರು ಹೇಳಿದ್ದಾರೆ. ಇವತ್ತು ಪ್ರೇಮಿಗಳ ದಿನಾಚರಣೆಗೆ ಶ್ರೀರಾಮ್ ಸೇನೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಪಾರ್ಲರ್ ಹೋಟೆಲ್ ಮುಂದೆ ಕಣ್ಣನ್ನ ಇಡೋದಾಗಿ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷ ಪ್ರೇಮಿಗಳ ದಿನಾಚರಣೆಯನ್ನ ವಿರೋಧಿಸ್ತಾ ಬಂದಿದ್ದೀವಿ. ಈ ಬಾರಿಯೂ ಕೂಡ ಪೊಲೀಸರ ಸಹಕಾರದೊಂದಿಗೆ ರಾಜ್ಯಾದ್ಯಂತ ವಿರೋಧವನ್ನ ಮಾಡ್ತೀವಿ. ಪ್ರೇಮಿಗಳ ದಿನಾಚರಣೆ ಹೆಸರಲ್ಲಿ ನಡೆಯುವಂತ ಮಾಫಿಯಾ ತಡೆಯೋ ಪ್ರಕ್ರಿಯೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಎಸ್ ಅಧಿಕಾರಿ ರೇಷ್ಮಾ ತಾಳಿಕೋಟಿ ಅವರ ಪತಿ ಜಾಫರ್ ಅವರು ನೇಣನ್ನ ಹಾಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸದ್ಯ ಹಿಡಕಲ್ ಡ್ಯಾಂ ಭೂ ಸ್ವಾಧೀನಾಧಿಕಾರಿ ಆಗಿರುವಂತಹ ರೇಷ್ಮಾ ತಾಳಿಕೋಟಿ ಅವರು ಕೆಲಸದ ನಿಮಿತ್ತ ಬೆಂಗಳೂರಿಗೆ ತೆರಳಿದಾಗ ಪತಿ ಜಾಫರ್ ಬೆಳಗಾವಿಯ ಅಜಂ ನಗರದಲ್ಲಿರುವಂತಹ ಮನೆಯಲ್ಲಿ ನೇಣನ್ನ ಹಾಕೊಂಡಿದ್ದಾರೆ. 39 ವರ್ಷದ ಜಾಫರ್ DTIನಲ್ಲಿ FDA ತರಬೇತಿಯಲ್ಲಿ ಇದ್ರು.
ಕುಡಿದ ಮತ್ತಿನಲ್ಲಿ ಯುವಕನೊಬ್ಬ ಕಟ್ಟಡದ 3ನೇ ಮಹಡಿಯ ಪಬ್ನಿಂದ ಜಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಪಬ್ನ ಕಿಟಕಿಯಿಂದ ಕೆಳಗೆ ಜಿಗಿದಿದ್ದ ಯುವಕ ಯೋಗೀಶ್ ಶಾನ್ಬಾಗ್ ಅಂತ ಗುರುತಿಸಲಾಗಿದೆ. ಈ ಘಟನೆ ಬೆಳಗಾವಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆಯ ತಮ್ಮಣ್ಣ ಆರ್ಕೇಡ್ನಲ್ಲಿ ನಡೆದಿದೆ. ನಿನ್ನೆ ಸಂಜೆ ಸ್ನೇಹಿತರ ಜೊತೆ ಯೋಗೀಶ್ ಪಬ್ಗೆ ಹೋಗಿದ್ದ. ಈ ವೇಳೆ ಏಕಾಏಕಿ ಕೆಳಗಡೆ ಜಿಗಿದಿದ್ದಾನೆ. ಗಂಭೀರ ಗಾಯಗೊಂಡಿದ್ದ ಯೋಗೀಶ್ನನ್ನ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಬಾರನ್ನ ಸ್ಥಳಾಂತರ ಮಾಡುವಂತೆ ಆಗ್ರಹಿಸಿ ಮಹಿಳೆಯರು ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಾದಾಮಿ ತಾಲೂಕಿನ ಬಿಎನ್ ಜಾಲಿಹಾಳ ಗ್ರಾಮದ ಪ್ರಮುಖ ಬೀದಿಯಲ್ಲಿರುವಂತಹ ಮದ್ಯದ ಅಂಗಡಿಯಿಂದ ಶಾಲಾ ವಿದ್ಯಾರ್ಥಿಗಳು ಕುಡಿತದ ದಾಸರಾಗ್ತಾ ಇದ್ದಾರೆ. ಈ ಹಿಂದೆ ಪ್ರತಿಭಟನೆ ಮಾಡಿದ್ರೂ ಏನು ಪ್ರಯೋಜನ ಆಗಲಿಲ್ಲ. ಈಗಲಾದರೂ ಬಾರ್ ಸ್ಥಳಾಂತರಿಸಿ ಅಂತ ಮಹಿಳೆಯರು ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ 2 ದಿನಗಳ ಗಡುವನ್ನು ಕೊಟ್ಟಿದ್ದು, ಬೇಡಿಕೆ ಈಡೇರದೇ ಇದ್ರೆ ಜಿಲ್ಲಾಡಳಿತಕ್ಕೆ ಮುತ್ತಿಗೆಯನ್ನ ಹಾಕುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದೇ ದಿನದಲ್ಲಿ ಜೋಡೆತ್ತುಗಳು ಚಕ್ಕಡಿಯನ್ನ 120 ಕಿಲೋಮೀಟರ್ ಎಳೆದೊಯ್ಯುವ ಮೂಲಕ ದಾಖಲೆಯನ್ನು ನಿರ್ಮಿಸಿವೆ. ಒಂದೇ ದಿನ ಬ್ಯಾಹಟ್ಟಿಯಿಂದ ತೆರಳಿ ಸವದತ್ತಿ ಯಲ್ಲಮ್ಮನ ದರ್ಶನ ಪಡೆದು ಚಕ್ಕಡಿಯೊಂದಿಗೆ ಜೋಡೆತ್ತುಗಳು ವಾಪಸ್ಸಾಗಿದ್ದು 120 ಕಿಲೋಮೀಟರ್ ಸಂಚರಿಸಿದ ಜೋಡಿ ಎತ್ತುಗಳು ಎಲ್ಲರ ಅಚ್ಚರಿಗೂ ಕಾರಣವಾಗಿವೆ. ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಗ್ರಾಮದ ರೈತನೊಬ್ಬ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಸೋಮಶೇಖರ ಅಡಿವೆಪ್ಪ ಬೆಂಗೇರಿ ಅನ್ನೋರಿಗೆ ಸೇರಿದಂತ ಜೋಡೆತ್ತು ಇಂಥದೊಂದು ಸಾಹಸ ಮಾಡಿವೆ. ಇನ್ನು ಜೋಡೆತ್ತುಗಳೊಂದಿಗೆ ಸಾಹಸ ಮಾಡಿ ಜನತೆಯು ಮೆಚ್ಚುಗೆಯನ್ನ ಪಡೆದಿದ್ದಾರೆ. ಇನ್ನು ಟರ್ಕಿಯಲ್ಲಿ ಅವಶೇಷಗಳ ಅಡಿ ಸಿಲುಕಿದ 6 ವರ್ಷದ ಬಾಲಕಿಯನ್ನ ಭಾರತದ ಎನ್ಡಿಆರ್ಎಫ್ ಶ್ವಾನಪಡೆ ರಕ್ಷಿಸುವಲ್ಲಿ ಯಶಸ್ವಿಯಾಗಿದೆ. ಶ್ವಾನದಳದ ಜೂಲಿ ರೋಮಿಯೋ ಹೆಸರಿನ ಶ್ವಾನಗಳು ಬಾಲಕಿಯನ್ನ ಗುರುತಿಸಿವೆ. ನಂತರ ಬಾಲಕಿಯನ್ನ ರಕ್ಷಣೆ ಮಾಡಲಾಗಿದೆ. ಮಹದಾಯಿ ಡಿಪಿಆರ್ಗೆ ಕೇಂದ್ರ ಅನುಮತಿ ನೀಡಿದೆ. ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುವ ಗೋವಾ ಸರ್ಕಾರಕ್ಕೆ ಮುಖಭಂಗವಾಗಿದೆ. ಡಿಪಿಆರ್ ಅನುಮತಿ ಪ್ರಶ್ನಿಸಿದ್ದ ಗೋವಾ ಸರ್ಕಾರದ ಅರ್ಜಿಯನ್ನ ಸಂಜೀವ್ ಖನ್ನಾ ನೇತೃತ್ವದ ದ್ವಿಸದಸ್ಯ ಪೀಠ ವಜಾಗೊಳಿಸಿದೆ. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಹಿಂದಿನ ಆದೇಶದಂತೆ ಕಾಮಗಾರಿಗಳು ಕೈಗೊಳ್ಳುವಾಗ ಸಂಬಂಧಪಟ್ಟ ಶಾಸನಬದ್ಧ ಸಂಸ್ಥೆಗಳಿಂದ ಅನುಮತಿ ಪಡೆಯಬೇಕು ಅಂತ ಹೇಳಿ ಕರ್ನಾಟಕಕ್ಕೆ ಸೂಚಿಸಿದೆ. ಅಲ್ಲದೆ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಜುಲೈಗೆ ಮುಂದೂಡಿಕೆ ಮಾಡಿದೆ. ಜಗತ್ತಿನ ಪ್ರತಿಷ್ಠಿತ ವೈಮಾನಿಕ ಪ್ರದರ್ಶನ ಅಂತ ಖ್ಯಾತಿ ಪಡೆದಿರುವಂತಹ ಏರೋ ಇಂಡಿಯಾ 2023ಗೆ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟರು. ಇನ್ನು 4 ದಿನಗಳ ಕಾಲ ಏರೋ ಇಂಡಿಯಾ ಶೋ ನಡೆಯಲಿದೆ. ಏರೋ ಇಂಡಿಯಾ ಶೋ ಮೊದಲ ದಿನ ಮುಕ್ತಾಯವಾದ ಬೆನ್ನಲ್ಲೇ ಯಲಹಂಕ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚು ದೂರ ಟ್ರಾಫಿಕ್ ಜಾಮ್ ಆಗಿತ್ತು. ವಾಹನಗಳು ನಿಂತಲ್ಲೇ ನಿಂತಿದ್ವು. ಇದರಿಂದಾಗಿ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದ ಜನರಿಗೆ ಟ್ರಾಫಿಕ್ ಬಿಸಿ ತಟ್ಟಿತು. ಇನ್ನು ಏರ್ ಇಂಡಿಯಾ 2023ರಲ್ಲಿ ಪ್ರಚಂಡ ಲಘು ಯುದ್ಧ ಹೆಲಿಕಾಪ್ಟರ್ ಕಣ್ಮನ ಸೆಳೀತಾ ಇದೆ. ಇದು ತುಮಕೂರಿನ ಎಚ್ಎಎಲ್ ಘಟಕದಲ್ಲಿ ನಿರ್ಮಾಣವಾಗಿದ್ದು ಸಂಪೂರ್ಣ ದೇಶಿ ತಂತ್ರಜ್ಞಾನವನ್ನು ಹೊಂದಿದೆ. ಅತಿ ಎತ್ತರದ ಪ್ರದೇಶದಲ್ಲಿ ಬಳಕೆಯಾಗುವಂತಹ ಲಘು ಯುದ್ಧ ಹೆಲಿಕಾಪ್ಟರ್ ಇದಾಗಿದೆ. ಏರೋ ಇಂಡಿಯಾ 2023ಯಲ್ಲಿ ಈ ಬಾರಿ ನನ್ನ ಹಿಂಭಾಗದಲ್ಲಿ ಇರುವಂತ ಪ್ರಚಂಡ ಹೆಲಿಕಾಪ್ಟರ್ ಇದು ಬಹಳ ಶಕ್ತಿಶಾಲಿ ಅವಳಿ ಇಂಜಿನ್ ಹೊಂದಿರುವಂತ ಹೆಲಿಕಾಪ್ಟರ್. ನಿಮಗೆ ದೇಶದ ಅತಿ ಎತ್ತರದ ಪ್ರದೇಶದಲ್ಲೂ ಕೂಡ ಈ ಹೆಲಿಕಾಪ್ಟರ್ ಬಳಕೆ ಮಾಡಬಹುದು ಮತ್ತು ರಡಾರ್ ಇಂದ ತಪ್ಪಿಸಿಕೊಳ್ಳುವಂತ ನೈಪುಣ್ಯತೆನೂ ಕೂಡ ಈ ಹೆಲಿಕಾಪ್ಟರ್ನಲ್ಲಿದೆ. ಇದು ಅದಕ್ಕೆ ಪ್ರಚಂಡ ಅಂತನೂ ಕೂಡ ನಾಮಕರಣ ಮಾಡಿರೋದು. ಮುಂಭಾಗದಲ್ಲಿ ನಿಮಗೇನು ಕಾಣಿಸ್ತದಲ್ಲ, ಇಲ್ಲಿ ರೈಫಲ್ಗಳು ಕೂಡ ಇದೆ. ನಿಮಗೆ 2 ಪೈಲಟ್ಗಳು ಒಳಗಡೆ ಇರ್ತಾರೆ. ಸೊ ಆರ್ಮಿಯ ಟೈಮಲ್ಲಿ, ಯುದ್ಧದ ಟೈಮಲ್ಲಿ ಪೈಲಟ್ ಯಾವ ಕಡೆಗೆ ನೋಡ್ತಾರೆ, ಬಲಭಾಗಕ್ಕೆ ನೋಡಿದ್ರೆ ಬಲಭಾಗಕ್ಕೆ ಆಟೋಮೆಟಿಕ್ ಆಗಿ ಈ ಮುಂದಿರುವಂಥ ರೈಫಲ್ ಏನಿದೆ ಟರ್ನ್ ಆಗುತ್ತೆ. ಎಡಭಾಗಕ್ಕೆ ಏನಾದರೂ ನೋಡಿದ್ರೆ ಎಡಭಾಗಕ್ಕೆ ಟರ್ನ್ ಆಗುತ್ತೆ. ಅಂದರೆ ಎಲ್ಲಿ ಶತ್ರು ಇದ್ದಾರೆ, ಎಲ್ಲಿ ಬಂಕರ್ಗಳಿದ್ದಾವೆ, ಶತ್ರುವಿನ ಬಂಕರ್ ಇದ್ದಾವೆ, ಅಲ್ಲಿ ಆ ಪಾಯಿಂಟನ್ನು ಮಾಡಿ ಶೂಟ್ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡುತ್ತೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ಚೊಚ್ಚಲ ಮಹಿಳಾ ಪ್ರೀಮಿಯರ್ ಲೀಗ್ನ ಹರಾಜು ಮುಂಬೈನಲ್ಲಿ ನಡೆದಿದೆ. ಈ ಮೆಗಾ ಹರಾಜಿನಲ್ಲಿ ಟೀಂ ಇಂಡಿಯಾದ ಆರಂಭಿಕ ಆಟಗಾರ್ತಿ ಸ್ಮೃತಿ ಮಂದಣ್ಣರನ್ನ 3.40 ಕೋಟಿಗೆ ಖರೀದಿ ಮಾಡುವಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಯಶಸ್ವಿಯಾಯಿತು. ಆಲ್ರೌಂಡರ್ಗಳಾದ ಸೋಫಿ ಡಿವೈನ್, ಎಲ್ಲಿಸ್ ಪೆರ್ರಿ, ಬೌಲರ್ ರೇಣುಕಾ ಸಿಂಗ್ರನ್ನ ಆರ್ಸಿಬಿ ಖರೀದಿ ಮಾಡಿದೆ. ಇನ್ನು ಆರ್ಸಿಬಿ ಟೀಮ್ ಕೂಡ ಟ್ವೀಟ್ ಮಾಡಿದ್ದು ವೆಲ್ಕಮ್ ಟು ಆರ್ಸಿಬಿ ಅಂತ ಹೇಳಿದೆ. ಭಾರತದ T20 ತಂಡದ ಹಂಗಾಮಿ ನಾಯಕ ಹಾರ್ದಿಕ್ ಪಾಂಡ್ಯ ಹಾಗೂ ಸರ್ನಿಯಾ ಮೂಲದ ಮಾಡೆಲ್
ನತಾಶಾ ಇವತ್ತು ಮದುವೆಯಾಗಲಿದ್ದಾರೆ. ಪ್ರೇಮಿಗಳ ದಿನವಾದ ಇಂದು ಇಬ್ಬರ ಜೋಡಿ ವೈವಾಹಿಕ ಬದುಕಿಗೆ ಕಾಲಿಡ್ತಾ ಇದೆ. ಇವತ್ತು ಮೆಹಂದಿ ಸಂಗೀತ್ ಕಾರ್ಯಕ್ರಮ ನಡೆಯಲಿದ್ದು ನಾಳೆ ರಾಜಸ್ಥಾನದ ಉದಯಪುರದ ರಾಫೆಲ್ಸ್ ಹೋಟೆಲ್ನಲ್ಲಿ ಅದ್ದೂರಿ ಮದುವೆ ನಡೆಯಲಿದೆ. ಹಾರ್ದಿಕ್ ಹಾಗೂ ನತಾಶಾ ಈ ಮೊದಲು 2020 ಮೇ 31ನೇ ತಾರೀಕು ನ್ಯಾಯಾಲಯದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ದಂಪತಿಗೆ ಅಗಸ್ತ್ಯ ಅನ್ನೋ 2 ವರ್ಷದ ಮಗುವೂ ಇದೆ. ಕನ್ನಡದ ಹಿರಿಯ ನಟ ಅನಂತ್ನಾಗ್ ಕಾರಲ್ಲಿ ಪ್ರಯಾಣ ಮಾಡುವಾಗ ಹಾಡಿದ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಪತ್ರಕರ್ತ ಹಾಗೂ ಲೇಖಕ ಜೋಗಿ ವಿಡಿಯೋವನ್ನ ಫೇಸ್ಬುಕ್ನಲ್ಲಿ ಶೇರ್ ಮಾಡಿದ್ದಾರೆ. ಜಡಗಳು ಬೆಂಬಿಳಿ ಬಿಳಿದಾಡುತ್ತಿಯೇ ಮುಡಗೊಡು ತುರ ನದಿ ತುಳುಕಾಡುತ್ತಿಯೇ ಬಡು ಚೆಲ್ವಳಗ ತಣಿದಾಡುತ್ತಿಯೇ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್.